ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಗೃಹಲಕ್ಷ್ಮಿಯರೆಲ್ಲರೂ ಕೂಡ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಕಡೆಯಿಂದ ಕೆಲವೊಂದು ಬಿಗ್ ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ ಇವತ್ತಿನ ವಿಡಿಯೋದಲ್ಲಿ. ಈಗಾಗಲೇ ನೋಡ್ತಾ ಇರ್ಬೋದು, ಆ ಒಂದು ವಿಚಾರ ಸಾಕಷ್ಟು ಕಡೆ ವೈರಲ್ ಆಗ್ತಾ ಇದೆ. ಯಾಕಂದರೆ ಗೃಹಲಕ್ಷ್ಮಿಯರಿಗೆ ಇದೊಂದು ಕಿವಿ ಮಾತು ಅಂತಲೂ ಹೇಳ್ಬೋದು. ಇಂತಹ ಗೃಹಲಕ್ಷ್ಮಿಯನ್ನ ನಾವು ಗೃಹಲಕ್ಷ್ಮಿಯಿಂದ ತೆಗೆಯೋದಕ್ಕೆ ಇಷ್ಟ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಆ್ಯಂಡ್ ಗೃಹಲಕ್ಷ್ಮಿ ಹಣ ಬರಬೇಕು ಅಂದರೆ ಗೃಹಲಕ್ಷ್ಮಿಯರದೇ ಒಂದು ಬ್ಯಾಂಕ್ ಅಕೌಂಟ್ ಜೊತೆಗೆ ಫೋನ್ ನಂಬರ್ ಕೂಡ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ಏನೆಲ್ಲ ಹೊಸದಾಗಿ ಅಪ್ಡೇಟ್ಗಳನ್ನ ತಿಳಿಸಿದ್ದಾರೆ ಡಿ ಕೆ ಶಿವಕುಮಾರ್ ಸರ್ ಕಡೆಯಿಂದ ಗೃಹಲಕ್ಷ್ಮಿಯರಿಗೆ ಸಿಕ್ಕಿರುವಂಥ ಕಿವಿ ಮಾತು ಏನು, ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಸರ್ ಕಡೆಯಿಂದ ಕೆಲವೊಂದು ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ. ಇದೊಂದು ಕಿವಿ ಮಾತು ಅಂತಲೇ ಹೇಳ್ಬೋದು. ಗೃಹಲಕ್ಷ್ಮಿಯರಿಗೆ ಅಂತಲೇ ಕೆಲವೊಂದು ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಇದನ್ನು ನೀವು ಕಡ್ಡಾಯವಾಗಿ ಫಾಲೋ ಮಾಡಲೇಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಮುಂಬರುವಂಥ ಎಲ್ಲ ಕಂತಿನ ಹಣ ಬರಬೇಕು ಅಂದರೆ ಈ ಒಂದು ಕಿವಿ ಮಾತುಗಳನ್ನ ಏನು ಹೇಳ್ತಾ ಇದ್ದೀನಿ ಅದನ್ನು ನೀವು ಕಡ್ಡಾಯವಾಗಿ ಫಾಲೋ ಮಾಡಲೇಬೇಕು. ಇಲ್ಲ ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಜೊತೆಗೆ ಬಯೋಮೆಟ್ರಿಕ್ ಬಗ್ಗೆನೂ ಕೂಡ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿನ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಗೃಹಲಕ್ಷ್ಮಿಯರಿಗೆ ಅಂತಲೇ ಇಷ್ಟು ಹಣವನ್ನು ನಾವು ತೆಗೆದಿಟ್ಟಿದ್ದೀವಿ ಅಂತಲೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಸೊ ಮೊದಲನೇ ಪಾಯಿಂಟ್ ಬಂದುಬಿಟ್ಟು ಗೃಹಲಕ್ಷ್ಮಿಗೆ ಅಂತಲೇ 20ಕ್ಕಿಂತ ಜಾಸ್ತಿ ಕೋಟಿ ಹಣ, 20 ಕೋಟಿಗಿಂತ ಜಾಸ್ತಿ ಹಣ ನಾವು ತೆಗೆದಿಟ್ಟಿದ್ದೀವಿ ಅಂದರೆ ಸೈಡಲ್ಲಿ ಇಟ್ಟಿದ್ದೀವಿ ಗೃಹಲಕ್ಷ್ಮಿಗೆ ಅಂತಲೇ ಅಂತ ಇಲ್ಲಿ ಸರ್ಕಾರದವರು ಬಿಗ್ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಸೊ ಕಾರಣ ಅಂದರೆ ಈಗಾಗಲೇ ಸಾಕಷ್ಟು ಕಡೆ ವೈರಲ್ ಆಗ್ತಿದೆ. ಸೊ ಏನಕ್ಕೆ ಅಂತಂದರೆ ಸರ್ಕಾರದ ಬಳಿ ಅಷ್ಟು ಹಣ ಇಲ್ಲ ಅಂಥೇಳಿ. ಸೊ ಅದಕ್ಕೆ ತಕ್ಕ ಉತ್ತರವನ್ನು ನಮ್ಮ ಡಿ ಕೆ ಶಿವಕುಮಾರ್ ಅವರು ಮೀಡಿಯಾ ಮುಖಾಂತರ ತಿಳಿಸಿದ್ದಾರೆ. ನಾವು 20 ಕೋಟಿಗಿಂತ ಜಾಸ್ತಿ ಹಣವನ್ನು ನಾವು ಈಗಾಗಲೇ ಗೃಹಲಕ್ಷ್ಮಿಗೆ ಅಂತಲೇ ತೆಗೆದಿಟ್ಟಿದ್ದೀವಿ ಅಂತ ಇಲ್ಲಿ ಒಂದು ಬಿಗ್ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಸೊ ಎರಡನೇ ಕಿವಿ ಮಾತು ಬಂದುಬಿಟ್ಟು ಗೃಹಲಕ್ಷ್ಮಿಯರು ಯಾರೆಲ್ಲ ಇರ್ತಾರೆ, ಸೊ ಅಂಥವ್ರು ಅಂದರೆ ಈಗ ನಿಮಗೆಲ್ಲರೂ ಕೂಡ ಗೊತ್ತು, ಟ್ಯಾಕ್ಸ್ ಪೇಯರ್ಸ್ ಆಗಿರ್ಬೋದು, ಅಂಥವರೆಲ್ಲ ಗೃಹಲಕ್ಷ್ಮಿಯಿಂದ ತೆಗಿತಾ ಇದ್ದೀವಿ ಅಂತ ಲೇಟೆಸ್ಟಾಗಿ ಅಪ್ಡೇಟ್ಗಳು ಬಂದಿತ್ತು. ಬಟ್ ಅದ್ರ ಬಗ್ಗೆ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು ಏನು ಹೇಳಿದಾರಪ್ಪ ಅಂತಂದರೆ ಅವ್ರನ್ನ ಇಂಟೆನ್ಷನ್ ಆಗಿ ನಾವು ತೆಗಿಲೇಬೇಕು ಅಂತ ಏನಿಲ್ಲ. ಆದರೆ ಅದು ಸರ್ಕಾರದ ಹಣ ಆಗಿರೋದ್ರಿಂದ ಸರ್ಕಾರಕ್ಕೂ ಕೂಡ ನಾವು ಲೆಕ್ಕ ಕೊಡಬೇಕು. ಹಾಗಾಗ್ಬಿಟ್ಟು ಈ ರೀತಿಯಾಗಿ ನಾವು ಕೆಲಸವನ್ನು ಮಾಡ್ತಾಯಿದ್ವಿ. ಟ್ಯಾಕ್ಸ್ ಪೇಯರ್ಸ್ನ ಅಥವಾ GST ಪೇಯರ್ಸ್ನ ನಾವು ಗೃಹಲಕ್ಷ್ಮಿಯಿಂದ ತೆಗಿತಾ ಇದ್ವಿ, ಪರಿಷ್ಕರಣೆ ಮಾಡಿಬಿಟ್ಟು ಅವ್ರನ್ನ ತೆಗಿತಾ ಇದ್ವಿ. ಅವ್ರನ್ನ ಇಂಟೆನ್ಷನಲ್ ಆಗಿ ನಾವು ತೆಗಿಲೇಬೇಕು ಅಂತ ಏನು ಆ ಕೆಲಸ ಮಾಡ್ತಾ ಇಲ್ಲ ಅಂತ ಕೂಡ ಬಿಗ್ ಅಪ್ಡೇಟ್ಗಳನ್ನ ಕೊಟ್ಟಿದ್ದಾರೆ. ಯಾಕೆಂದರೆ ಈಗಾಗಲೇ ಸಾಕಷ್ಟು ಕಡೆ ವಿಚಾರ ವೈರಲ್ ಆಗ್ತಾ ಇದೆ. ಏನಪ್ಪ ಅಂದರೆ ಗೃಹಲಕ್ಷ್ಮಿ ಹಣ ಎಲ್ರಿಗೆ ಅಂತ ಹೇಳಿದ್ರು. ಬಟ್ ಈಗ ಸರ್ಕಾರ ಅಧಿಕಾರಕ್ಕೆ ಬಂದಿದ ತಕ್ಷಣ ಇದೆ ಟ್ಯಾಕ್ಸ್ ಪೇಯರ್ಸ್ ಅಂತ ಹೇಳ್ತಾರೆ, GST ಪೇಯರ್ಸ್ ಅಂತ ಹೇಳಿಬಿಟ್ಟು ನಮ್ಮನ್ನು ತೆಗಿತಾ ಇದ್ದಾರೆ ಅಂತೇಳಿ ಸಾಕಷ್ಟು ಗೃಹಲಕ್ಷ್ಮಿಯರು ಏನೋ ಮೀಡಿಯಾ ಮುಖಾಂತರ ಅವರೊಂದು ಬೇಸರವನ್ನು ವ್ಯಕ್ತಪಡಿಸಿದ್ರು. ಅದಕ್ಕಾಗಿ ಡಿ ಕೆ ಶಿವಕುಮಾರ್ ಸರ್ ಅವರು ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಮೂರನೇ ಪಾಯಿಂಟ್ ಬಂದುಬಿಟ್ಟು ಗೃಹಲಕ್ಷ್ಮಿಯರು ಯಾರೆಲ್ಲ ಇರ್ತೀರಾ, ಸೊ ಅಂಥವರಿಗೆ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಪ್ರೈವೇಟಾಗಿ ಒಂದು ಫೋನ್ ಇರಲೇಬೇಕು. ಸೊ ಈಗ ವಯಸ್ಸಾಗಿದ ತಕ್ಷಣ ಅವ್ರ ಹತ್ರ ಫೋನ್ ಇರೋದಿಲ್ಲ. ಅವ್ರ ಮಕ್ಕಳ ಫೋನ್ ನಂಬರು ಅಥವಾ ಅವರ ಗಂಡನ ಫೋನ್ ನಂಬರು ಆ ರೀತಿಯಾಗಿ ಕೊಟ್ಟಿರ್ತಾರೆ. ಬಟ್ ಇದಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು ಏನು ಹೇಳಿದ್ದಾರೆ ಅಂತಂದರೆ ಆ ರೀತಿಯಾಗಿ ನಾವು ಹಣ ಹಾಕೋದಿಲ್ಲ. ಸೊ ಗೃಹಲಕ್ಷ್ಮಿ ಯಾರಿರ್ತಾರೆ ಅವರ ಒಂದು ಹೆಸರಲ್ಲೇ ಫೋನ್ ಕೂಡ ಇರಬೇಕು, ಅವರ ಒಂದು ಹೆಸರಲ್ಲೇ ನಂಬರ್ ಕೂಡ ರಿಜಿಸ್ಟರ್ಡ್ ಆಗಿರಬೇಕು. ಸೊ ಗಂಡನ ಫೋನ್ ಕೊಡೋದು ಅಥವಾ ಮಕ್ಕಳ ಫೋನ್ ಕೊಡೋದು ಅಥವಾ ಆ ರೀತಿಯಾಗಿ ಮಾಡೋ ಹಾಗಿಲ್ಲ. ಇನ್ನು ಮುಂದೆ ಆ ಥರ ಏನಾದರೂ ಮಾಡಿದರೆ ಅಂಥವ್ರಿಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ಹೇಳಿ ಕಡ್ಡಾಯವಾಗಿ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ನಿಮ್ಮ ಹತ್ರ ಫೋನ್ ಇಲ್ಲಾಂದರೆ ನೀವು ಆದಷ್ಟು ಬೇಗ ಫೋನನ್ನು ಖರೀದಿಸಬೇಕಾಗತ್ತೆ, ಜೊತೆಗೆ ಸಿಮ್ಮನ್ನು ಕೂಡ ತೊಗೋಬೇಕಾಗತ್ತೆ. ಆ ಒಂದು ಸಿಮ್ ನಂಬರೇ ನೀವು ಗೃಹಲಕ್ಷ್ಮಿಗೂ ಕೂಡ ಕೊಡಬೇಕಾಗತ್ತೆ ಅಂತ ಹೇಳಿ ಸರ್ಕಾರದವರು ಒಂದು ಬಿಗ್ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಯಾಕಂದರೆ ಗೃಹಲಕ್ಷ್ಮಿಯರಿಗೆ ಮಾತ್ರ ಇದು ಮೀಸಲಾಗಿರುವಂಥದ್ದು. ಸೊ ಅದರಿಂದ ಗಂಡ ನಂಬರ್ ಕೊಡೋದು ಅಥವಾ ಮಕ್ಕಳ ನಂಬರ್ ಕೊಡೋದು, ಅವರಿಗೆ ಹಣ ಹೋಗೋದು ಆ ಥರ ಆಗೋದು ಬೇಡ. ಇದು ಗೃಹಲಕ್ಷ್ಮಿಯರಿಗೆ ಮೀಸಲಾಗಿರೋದ್ರಿಂದ ಗೃಹಲಕ್ಷ್ಮಿಗೆ ಹಣ ಹೋಗಬೇಕು ಅಂತ ಇಲ್ಲಿ ಹೇಳ್ತಾ ಇರೋದು. ಸೊ ಇದು ಕಡ್ಡಾಯವಾಗಿ ಫಾಲೋ ಮಾಡಬೇಕು ಅಂತ ಇಲ್ಲಿ ಸರ್ಕಾರದವರು ಬಿಗ್ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಸೊ ನಿನ್ನೆ ನಡೆದಂಥ ಒಂದು ಕಾನ್ಫರೆನ್ಸ್ ಮೀಟಿಂಗಲ್ಲಿ ಇದೆಲ್ಲ ಚರ್ಚೆಗಳಾಯಿತು ಅಂತ ಹೇಳಿ ಕೂಡ ಲೇಟೆಸ್ಟಾಗಿ ಅಪ್ಡೇಟ್ನ ಕೊಟ್ಟಿದ್ದಾರೆ. ಸ್ವತಃ ಅವರೇ ಮೀಡಿಯಾ ಮುಖಾಂತರ ಕೂಡ ಸಾಕಷ್ಟು ಗೃಹಲಕ್ಷ್ಮಿಯರಿಗೆ ಈ ಒಂದು ಕಿವಿ ಮಾತುಗಳನ್ನ ಬಿಗ್ ಅಪ್ಡೇಟ್ಗಳನ್ನ ತಿಳಿಸಿದ್ದಾರೆ. ಸೊ ಇದಾಗಿರುತ್ತೆ ಇವತ್ತಿನ ವಿಡಿಯೋ ಬಂದುಬಿಟ್ಟು. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.